ಫೋಟೋ ಎಡಿಟ್ ಮಾಡಿ ಅದು ಕೊಡ್ತೀರಾ ಅಲ್ವಾ, ಅದು ಕ್ರಿಯೇಟ್ ಮಾಡೋದು ಆ ಇಮೇಜ್ ಹಾಕ್ಬೋದು. ನೀವೇ ಅಲ್ಲಿಂದನೇ ಡೈರೆಕ್ಟ್ ತೊಗೊಂಡ್ಬೇಡಿ, ಅದು ಎಲ್ಲ ಮತ್ತೆ ಇದಾಗುತ್ತೆ, ರೀಯೂಸ್ಡ್ ಆಗಿಬಿಡುತ್ತೆ ಅದು. ನಾನು ಹಾಕಿದ್ದೀನಿ ನೋಡಿ, ಒಂದು 2-3 ಸಿದ್ದರಾಮಯ್ಯ ಅವ್ರದ್ದು ಹಾಕಿದ್ದೀನಿ, ಆಮೇಲೆ ನಂದು ಉಪೇಂದ್ರ ಅವ್ರದ್ದು. ಆ ಥರ ನಾವಲ್ಲಿ ಕೊಟ್ಟರೆ ಈ ಥರ ಫೋಟೋ ಕೊಡಿ ಅಂತ ಕೊಟ್ಟರೆ ಅದು ಕೊಡುತ್ತೆ. ನಾವೇ ಏನು ಮಾಡ್ಕೊಡ್ದಲ್ಲೇ ಸುಮ್ಮನೆ ಅಲ್ಲಿ ಹಾಕ್ಬಿಟ್ರೆ ಯಾವುದೋ ಒಂದು ಮತ್ತೆ ಇದು ಮಾಡೋದು. ಹಿಂದೆ ಬ್ಯಾಕ್ಗ್ರೌಂಡ್ ಜನ ಇರಬೇಕು, ಆ ಥರ ಎಲ್ಲ ಮಾಡಿ ಕೊಡ್ಬೇಕು ಅದಕ್ಕೆ, ಆವಾಗ ಅವರು ಕೊಡ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ, ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ಸ್ವಲ್ಪ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು. ಅಲ್ಲಿ ಟೈಟಲ್ ಎಲ್ಲ ಮಕ್ಕಳು ಚೆನ್ನಾಗಿ ತಿಂತಾರೆ, ಇಲ್ಲ ಅತ್ತೆ ಮಾವ ಚೆನ್ನಾಗಿ ತಿಂತಾರೆ, ಗುಡ್ ಅನ್ನಿಸ್ಕೊಂಡು ಆ ಥರ ಏನಾದರೂ ಹಾಕಿ, ಅವಾಗ ಚೆನ್ನಾಗಿರುತ್ತೆ. ಅಣ್ಣ ಇವತ್ತು ನಾನು ಹಾಕಿದ್ದೀನಲ್ಲ ಅಣ್ಣ ನಾನು. ಓಕೆ ಅದು ನೋಡಿದೆ, ಕರೆಕ್ಟಾಗಿದೆ ಅದು. ದಿವ್ಯಾ ದಿನಿ, ಹಾಯ್. ಅದು ಕರೆಕ್ಟ್ ಇದೆ. ಓಕೆ ಅರ್ಥ ಆಯಿತು. ಛಾಯಾ ಸಿಸ್ಟರ್, ದಿವ್ಯಾ ID ಅಂತ ಇದ್ದಾರೆ. ಒಳ್ಳೆ ಐಡಿಯಾ ಬ್ರೋ, ಅದಕ್ಕೆ ನಾನು ನಿಮಗೆ ಟ್ಯಾಲೆಂಟ್ ಅಂತ ಹೇಳಿ. ಹಂಗಲ್ಲ, ನೀವು ವಿಡಿಯೋಸು ಈಗ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ, ಅದನ್ನೆಲ್ಲ ನೋಡ್ಬೇಕು. ಅವ್ರು ಹೆಂಗೆ ಹಾಕ್ತಾರೆ, ಟ್ಯಾಕ್ಸ್ ಹೆಂಗೆ ಹಾಕ್ತಾರೆ, ಅವ್ರದ್ದು ಯಾಕೆ ಜಾಸ್ತಿ ಬರ್ತಾಯಿತ್ತು, ನಮ್ದು ಯಾಕೆ ಕಮ್ಮಿ, ಆ ಥರ ಎಲ್ಲ ಯೋಚನೆ ಮಾಡಬೇಕು. ಆವಾಗ ನಾನು ಟ್ಯಾಲೆಂಟ್ ಅಂತ ಅಲ್ಲ, ನಾವು ಅದನ್ನೇ ನೋಡ್ತಾ ಇರ್ತೀವಿ. ನಾವು ಆಗ್ತಾ ಇದ್ದೀವಿ, ಯಾಕೆ ವ್ಯೂಸ್ ಬರೋಲ್ಲ, ನಾವು ಆಗ್ತಾ ಇದ್ದೀವಿ, ಎಲ್ಲಿ ನೋಡೋದೇ ಇಲ್ವಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೋಡೋದೇ ಇಲ್ಲ ಜನ, ಅದಕ್ಕೆ ಅವಾಗ ಆ ಥರ ಹಾಕಿದ್ರೆ ಬೇರೆಯವ್ರಾದರೂ ನೋಡಲಿ ಅಂತ ಹೇಳ್ಬಿಟ್ಟು ಇದಷ್ಟೇ. ದಿವ್ಯಾ ದಿನಿ ನಾನೇ. ಹೌದಾ, ಓಕೆ. ಆ ಥರ ಚೆನ್ನಾಗಿ ಟೈಟಲ್ ಹಾಕೋದು. ಆಮೇಲೆ ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 5-10 ಸೆಕೆಂಡು ಇದು ಮಾಡ್ಕೊಂಡೋಗಿ, ಆವಾಗ ಚೆನ್ನಾಗಿ. ಹಾಯ್ ಶ್ವೇತಾ ಸಿಸ್ಟರ್, ನಾನು ಸೂಪರಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಯ್ ಸುಲಕ್ಷ ಸಿಸ್ಟರ್, ಬನ್ನಿ ನಿಮ್ಮ ಲೈವೇ ತಾನೇ, ಬನ್ನಿ. ಹೇಗಿದ್ದೀರಾ ಸಿಸ್ಟರ್, ಸಮಾಚಾರ ಏನು? ಸುಲಕ್ಷ ಅವರು ಹೇಗಿದ್ದೀರಾ? ಸರ್ ಇವತ್ತು 12 ಸಬ್ಬು ಲೈವಲ್ಲಿ ಬಂದಿದೆ. ಏನಾಗಲ್ಲ ವಿಡಿಯೋ ನೋಡಿ ಆಗ ಕೇಳಿ, ಸುಮ್ಮನೆ ಅಲ್ಲಿ ಸಬ್ ಅಂತ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಅವೆಲ್ಲ ಲೆಸ್ ಆಗುತ್ತೆ. ಶ್ವೇತಾ ಸಿಸ್ಟರ್ ಹೇಗಿದ್ದೀರಾ? ಮತ್ತೆ ಚಾನಲ್ ಬಂತು, ನಾನು ಕಮೆಂಟ್ ಮಾಡಿದ್ದೆ ಅನಿಸುತ್ತೆ. ಎಲ್ಲರೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಏನೇನು ಮಾಡ್ಬೋದು, ಏನೇನು ಚೇಂಜಸ್ ಮಾಡ್ಬೋದು ಅಂತ. ಅಲ್ಲ, ನನ್ನ ಮರೆತೇ ಬಿಟ್ಟಿದ್ದೀರಾ ಅನ್ಕಣ. ಏನಕ್ಕೆ ಮರೆಯೋಣ? ಶ್ವೇತಾ ಹೊಸ ಚಾನಲ್, ದಿವ್ಯಾ ಅವರೇ ಅವ್ರದ್ದು ಮೋನೋ ಚಾನಲ್ ಇದೆ, ನೀವು ಸಬ್ಬಾಗಿ ಅವರಿಬ್ರಿಗೂ ಅವರು ರಿಟರ್ನ್ ಮಾಡ್ತಾರೆ. ಸುಲಕ್ಷ ಅವರು ಮತ್ತು ಶ್ವೇತಾ ಇಬ್ಬರೂ ಮೋನೋ ಚಾನಲ್ ಅವ್ರದ್ದು, ಅವ್ರಿಗೆ ಸಬ್ಬಾಗಿ ನೀವೇನೆ ಅವರು ರಿಟರ್ನ್ ಮಾಡ್ತಾರೆ ಪಕ್ಕ, ನಾವು ಗ್ಯಾರಂಟಿ. ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತ ಇದ್ದಾರೆ. ಚಿನ್ನು ಸಿಸ್ಟರ್ ಅವ್ರಿಗೆ, ಇವರಿಬ್ಬರಿಗೆ ನೀವೇ ಕನೆಕ್ಟ್ ಆಗಿ, ಶ್ವೇತಾ ಅವ್ರಿಗೆ ಮತ್ತು ಸುಲಕ್ಷ ಅವ್ರಿಗೆ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿರಿ, ಅವರೇ ಮಾಡ್ತಾರೆ. ಓಕೆನಾ? ಸೂಪರ್ ಅಂತ ಇದ್ದಾರೆ. ನೀವು ಕನೆಕ್ಟ್ ಆಗಿ ಅವರಿಬ್ಬರು ವಿಡಿಯೋ ನೋಡಿ ಕೊಡ್ತಾರೆ, ಮೋನೋ ಚಾನಲ್ ಅವ್ರದ್ದು, ಇಬ್ಬರು ರಿಟರ್ನ್ ಮಾಡ್ತಾರೆ. ನಮ್ಮ ಹಳೆ ಫ್ರೆಂಡ್ಸು ಅವರೆಲ್ಲ. ದಿವ್ಯ ಸಿಸ್ಟರ್ ಬಿಜಿ ಆಗಿಬಿಟ್ಟಿದ್ದೀರಾ ಅಣ್ಣ? ಸುಷ್ಮಾ ಸಿಸ್ಟರ್ ಬರಲ್ವಾ? ಸುಷ್ಮಾ ಬರ್ಬೋದು, ನೋಡೋಣ. ನಾನೆಲ್ಲಿ ಲೈವೇ ಮಾಡಿಲ್ವಲ್ಲ, ಏನು ಬ್ಯುಸಿ ಇಲ್ಲ ಶ್ವೇತಾ ಅವರೇ. ಶ್ವೇತಾ ಸಿಸ್ಟರ್ ಹಾಯ್ ಅಂತ ಇದ್ದಾರೆ ನೋಡಿ. ಸುಲಕ್ಷ ಅವರು ಲೈವ್ ಮಾಡಿಲ್ಲ ಅಷ್ಟೇ. ನಂದು ಮೊಬೈಲ್ ಶಾಪ್ ಇದೆ ಅಣ್ಣ, ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ರಿಟರ್ನ್ ಮಾಡಿ ನ್ಯೂ ಫ್ರೆಂಡ್ ಅಂತ ಆ ಥರ ಹಾಕ್ಬಾರ್ದು ಅಂತೇಳಿ. ಅಲ್ಲಿ ಏನು ವಿಡಿಯೋ ನೋಡಿದಾರೋ ಅದನ್ನು ಮಾತ್ರ, ಅದೆಲ್ಲ ಲೆಸ್ ಆಗುತ್ತೆ. ವಿಡಿಯೋ ಏನಿದೆ, ಈಗ ನೀವೇನೋ ಒಂದು ಅಡುಗೆ ಮಾಡಿರ್ತೀರ, ಅಡುಗೆ ಬಗ್ಗೆ ಕಮೆಂಟ್ ಹಾಕಕ್ಕೆ ಹೇಳಿ. ಅವ್ರು ಸುಮ್ಮನೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದೀನಿ, ಗಿಫ್ಟ್ ರಿಟರ್ನ್ ಮಾಡಿ ಅಂದರೆ ಹೋಗುತ್ತದು. ಮತ್ತು ನವೀನಣ್ಣ ಯಾವಾಗ ಬಂದಿದ್ದು ಸದ್ಯ ದಾಂಡೇಲಿಗೆ ಅಂದರೆ ಲಾಸ್ಟ್ ಇಯರ್ ಏನೋ ಅನಿಸುತ್ತೆ. ಅಂದರೆ ನಮ್ಮ ಚಿಕ್ಕಮ್ಮವ್ರು ಅಲ್ಲೇ ಇರೋದು, ಬೆಂಗಳೂರಲ್ಲಿ ಅಲ್ಲ ದಾವಣಗೆರೆಯಲ್ಲಿ, ಹಂಗೆ ಬಂದು ಅಲ್ಲಿಂದ ಬಂದಿದ್ದು. ಹಾಯ್ ಸೃಷ್ಟಿ ಅವರೇ ಹೇಳಿ, ಸುಲಕ್ಷ ಸಿಸ್ಟರ್ ಅಂತ ಹೇಳಿ. ನಿಮ್ಮ ಫ್ರೆಂಡ್ ಬಂದರು ನೋಡಿ, ಶ್ವೇತಾ ಸಿಸ್ಟರ್, ದೃಷ್ಟಿ. ಊಟ ಆಯಿತು, ನಿಮ್ದಾಯ್ತಾ? ಹೇಗಿದ್ದೀರಾ? ಮಕ್ಕಳೆಲ್ಲ ಹೇಗಿದ್ದಾರೆ? ಕಾಲೇಜ್ಗೆ ಹೋಗ್ತಾ ಇದ್ದಾರಾ? ಊಟ ಆಯಿತು, ನಿಮ್ದೇನಾಯಿತು ಹೇಳ್ಬೇಕು ಶ್ವೇತಾ ಸಿಸ್ಟರ್ ಅಂತ ಇದ್ದಾರೆ. ಸುಲಕ್ಷ ಅವ್ರದ್ದು ಮೋನೋ ಆಯ್ತಲ್ವಾ?